ಹತ್ತಿಗೆಮ್ಮ, ಹತ್ತಿಗೆ ಹತ್ತಿಗೆ ಇಲ್ಲಪ್ಪ, ಅವ್ರು ಮೀಟಿಂಗ್ ಅಂತ ರಾಯಚೂರಿಗೆ ಹೋಗಿದ್ದಾರೆ. 8 ದಿನ ಆಯ್ತು, ಇನ್ನೂ ಬಂದಿಲ್ಲ. ನೋಡತ್ತಿಗೆ, PSI ಕೆಡರ್ನಲ್ಲಿ ಈ ಸಾರಿ ನನ್ನ ಹೆಸರಿಗೆ ಆರ್ಡರ್ ಬಂದರೆ ಬರ್ಬೋದು. ಹೋಗಲತ್ತಿಗೆ, ನೀನೇಕೆ ಮಂಕನಾಗಿರುವೆಲ್ಲ, ಮೈಯಲ್ಲಿ ಹುಷಾರವಿಲ್ಲವೇ? ಹಾಗೇನಿಲ್ಲಪ್ಪ, ಮನೆಯಲ್ಲಿ ಒಬ್ಳೆ ಇದ್ದು ಬೇಜಾರಲ್ಲ, ಅದಕ್ಕೆ. ಹತ್ತಿಗೆ, ನಾನೊಂದು ಮಾತು ಕೇಳಲೇನಮ್ಮ? ಕೇಳಮ್ಮ, ಅದೇನು ಅಂತ ಕೇಳು, ಸಂಕೋಚವಿಲ್ಲದ ಕೇಳು. ನೋಡಮ್ಮ, ನೀನು ತಿಳಿದವಳು, ಸುಸಂಸ್ಕೃತದವಳು, ಸದ್ಗುಣಿ, ಮೇಲಾಗಿ ನನ್ನ ಅಣ್ಣನ ಧರ್ಮ ಪತ್ನಿ, ಈ ಮನೆಯ ಭಾಗ್ಯದ ದೇವತೆ. ನೋಡಮ್ಮ, ಹಿಂದೆ ಕಾಲೇಜಿನಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಮರೆತು ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನೋಡುವುದು ನಿನ್ನ ಕರ್ತವ್ಯ. ಎತ್ತ ತಾಯಿಯಂತೆ ಕಾಣುವುದು ನನ್ನ ಕರ್ತವ್ಯ. ನಾನು ಚಿಕ್ಕವನಿರುವಾಗಲೇ ನನ್ನ ತಾಯಿಯನ್ನು ಕಳೆದುಕೊಂಡು ನನ್ನ ತಾಯಿಯ ಕೈ ತುತ್ತನ್ನೇ ಮರ್ತಿದ್ದೇನಮ್ಮ, ಮರ್ತಿದ್ದೇನೆ. ಮುಂದೆ ನೀನು ಕೂಸಿನ ತಾಯಿ ಆಗುವಳು. ನನ್ನ ಕೈ ಮೇಲೆ ಪ್ರಮಾಣ ಮಾಡಿ ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನೋಡುವನೆಂದು ತಿಳಿದು ನಿನ್ನ ಕೈ ತುತ್ತಿನಿಂದ ಉಣಿಸಿ ನನ್ನ ತಾಯಿಯ ವಾತ್ಸಲ್ಯದ ಪ್ರೇಮವನ್ನು ಹೋಗಲಾಡಿಸಮ್ಮ, ಹೋಗಲಾಡಿಸು. ಹೋಗ್ಲಿ ಮೈದ್ನ, ಈಗಲೇ ಊಟಕ್ಕೆ ಹಾಕೊಂಡು ಬರ್ತೀನಿ, ತಾಳಪ್ಪ. ದೇವ ಬಸವೇಶ್ವರ, ನನ್ನ ಬಗ್ಗೆ ನನ್ನ ಅತ್ತಿಗೆ ಮನಸ್ಸಿನಲ್ಲಿ ಯಾವ ಯಾವ ದುರ್ಗುಣಗಳು ಬರದಂತೆ ಮಾಡುತ್ತಂದೆ, ಮಾಡು. ದೇವ ಬಸವೇಶ ಕಾಯೋ ಜಗದೀಶ, ದೇವ ಬಸವೇಶ ಕಾಯೋ ಜಗದೀಶ, ನಿನ್ನನ್ನು ನಂಬಿ ಬಂದೆನು ತೌದೆ, ನಿನ್ನನ್ನು ನಂಬಿ ಬಂದೆನು ತೌದೆ. ದೇವ ಬಸವೇಶ ಕಾಯೋ ಜಗದೀಶ, ದೇವ ಬಸವೇಶ ಕಾಯೋ ಜಗದೀಶ. ಮನದಲ್ಲಿ ಆಶಯ ಬೇರೆ, ಸ್ವಾಮಿ ಸ್ವಾಮಿ, ಇದೇನು ನಡೆಸಿರಿ ಹೊಲಸಾಟ? ಬಾಣ ಬಾ. ತಾಯಿ ತನ್ನ ಮಗುವಿಗೆ ಪ್ರೀತಿಯಿಂದ ಉಣಿಸಿದಂತೆ ಅತ್ತಿಗೆ ಹೆತ್ತಮ್ಮನೆಂಬ ವಾತ್ಸಲ್ಯ ಮಮತೆ ಮಮಕಾರದಿಂದ ತನ್ನ ಕೈ ತುತ್ತನ್ನೇ ಉಣಿಸುತ್ತಿದ್ದಳಣ್ಣ ಈ ನಿನ್ನ ಸೋದರನಿಗೆ. ಬಂತೋದ್ರೈ, ನಾ ಬಂದದ್ದನ್ನು ತಿಳಿದು ತಾಯಿಯ ಮಗನ ಹೋಲಿಕೆ ನೀಡಿ ನನ್ನ ಕಣ್ಣಲ್ಲಿ ಮಣ್ಣೇರಿಸಿರುವೆ. ಆ ಕುಲಘಾತಕ, ನೀನಿಂತವನಾಗುವನೆಂದು ಮೊದಲೇ ನನಗೆ ತಿಳಿದಿದ್ದರೆ ಚಿಕ್ಕವನಾಗಿರುವಾಗಲೇ ನಿನ್ನ ಕತ್ತು ಹೆಚ್ಚಿಗೆ ಬಿಡುತ್ತಿದ್ದೆ. ಎಲೆ ಬಿಕಾರಿ ಹೆಣ್ಣೆ, ನಿನ್ನನ್ನು ಕಟ್ಟಿಕೊಂಡಿದ್ದು ಬೀದಿಯ ನಾಯಿ ಕರೆದು ಮುರುಷ್ಟ ಅನ್ನ ನೀಡಿ ಜೋಪಾನ ಮಾಡಿದಂತೆ ಕೊನೆಗೆ ಎಲವು ಕಡಿಯುವುದು ಬಿಡುವುದಿಲ್ಲ. ಅದರಂತೆ ನೀನಿರುವೆ. ನನ್ನ ಪತ್ನಿಯಾಗಿ ಬಂದು ನನ್ನ ಮನೆಯ ಅನ್ನ ತಿಂದು ನಾನಿಲ್ಲದಾಗ ಕದ್ದ ಕಾಮದಾಟ ಆಡುತ್ತಿರುವಿಯಾ?
ಅಣ್ಣ, ದೇವತೆ ಅಂತ ನನ್ನ ಅತ್ತಿಗೆಗೆ ಜಾಣಿ ಎಂದು ನುಡಿದಿರಣ್ಣ. ಈ ನಿನ್ನ ಪವಿತ್ರ ಬಾಯಿಂದ ಈಗ ನಡೆಯಬಾರದ ಘಟನೆ ನಡೆದಿ ಎಂದು ಹುಚ್ಚನಂತೆ ವರ್ತಿಸಿವೆ ಅಣ್ಣ, ಹುಚ್ಚನಂತೆ ಮನಸ್ಸೇ ಬಂದವನು ತಾನೇ ಈ ರೀತಿ ಮಾತನಾಡಿದರೆ ನಿನಗೇನು ಹುಚ್ಚು ಹಿಡಿದನಣ್ಣ, ನಿನಗೆ ಹುಚ್ಚು ಹಿಡಿದಿದೆ. ನನ್ನ ಮನಸ್ಸೇ ಜಾರಿ ಎಂದು ನುಡಿದಿರಣ್ಣ, ಈ ನನ್ನ ಅತ್ತಿಗೆ ಜಾರಿ ಎಂದು ನುಡಿಯದರು. ಓಹೋ ಮಹಾಸತಿ ಅನಸಯ್ಯ, ಇವನೊಬ್ಬ ಸತ್ಯ ಹರಿಚಂದ್ರ. ಥು, ಮನೆ ಮೂರ್ಖ, ನೀನು ಪಶು ಜಾತಿಯಲ್ಲಿ ಹುಟ್ಟಬೇಕಾಗಿತ್ತು. ತಪ್ಪಿ ನನ್ನ ಸೋದರನಾಗಿ ಮಾನವ ಜಾತಿಯಲ್ಲಿ ಜನಿಸಿರುವಿ. ಅಣ್ಣನ ಹೆಂಡತಿ ಏನಾಗಬೇಕೆಂಬುವುದನ್ನು ತಿಳಿದೆಯೇ ತಿಳಿಗೇಡಿ. ನಾನು 4 ಜನರಲ್ಲಿ ನನ್ನ ತಮ್ಮ ನೀತಿವಂತ, ವಿದ್ಯಾವಂತ, ನೌಕರಿ ಪಡೆದು ನನ್ನ ಮನೆತನಕ್ಕೆ ಘನಕೀರ್ತಿ ತರುವನೆಂದು ಹೇಳುತ್ತಿದ್ದೆ. ಆದರೆ ನಾ ಕಟ್ಟಿದ ಕನಸಿನ ಗೋಪುರ ನೆಲ ಸಮಾನ ಮಾಡಿ ಬಿಟ್ಟಿಯಲ್ಲೋ. ಎಷ್ಟೇ ಕೇಳಿಕೊಂಡ್ರು ಕರುಣೆ ಇಲ್ಲದ ಕಟುಕರಂತೆ ನನ್ನ ಮೈದನಿಗೆ ಮೈ ಹುಣ್ಣಾಗುವಂತೆ ಆ ರೀತಿ ಹೊಡಿತಾ ಇದ್ದೀರಲ್ಲ. ನಿಮಗೆ ನಿಮ್ಮ ಹೆಂಡತಿಯ ಮೇಲೆ ಸಂಶಯ ಇಲ್ಲ ಹಾಗಿದ್ರೆ ಹೇಳ್ಬಿಡಿ, ನೀವೇ ನಿಮ್ಮ ಕೈಯಾರೆ ಒಂದು ದೊಡ್ಡ ವಿಷ ಕೊಟ್ಟುಬಿಡಿ. ಕುಡಿದು ನಿಮ್ಮ ಪಾದದಡಿಯಲ್ಲಿ ಪ್ರಾಣ ಬಿಡ್ತೀನಿ. ಆಗಲಾದ್ರೂ ಈ ಸತಿಗೆ ಸದ್ಗತಿ ಲಭಿಸುತ್ತೀರಿ, ಸದ್ಗತಿ ಮಾಮ, ಏನಿದು ಮನೆಯಲ್ಲಿ ಏನು ರಾಧಾಂತ? ಯಾವುದೋ ಯುದ್ಧ ಕಾಂಡವೇ ನಡೆದಂತೆ ಕಾಣುತ್ತಿದೆಯಲ್ಲ? ಹೌದಪ್ಪ, ನನ್ನ ಮನಿ ಎಂದರೆ ಕುರುಕ್ಷೇತ್ರ ರಣರಂಗವಿದ್ದಂತೆ. 4 ಜನರ ಮಧ್ಯ ಚಪ್ಪಾಳಿ ತಟ್ಟಿ ನೆಡುವಂತಾಗಿದೆ. ಮನೆಯ ಮಾನ ನನ್ನ ತಮ್ಮ ಲಕ್ಷ್ಮಣನೆಂದು ಭಾವಿಸಿದೆ, ಆದರೆ ಇವನ ಸುಗ್ರೀವನ ತಮ್ಮ ವಾಲಿಯಂತೆ. ಅಣ್ಣ, ಅಣ್ಣ, ಅಣ್ಣನ ಕಣ್ಣಲ್ಲಿ ಮಣ್ಣೆರಚಿ ಅಣ್ಣನಿಲ್ಲದಾಗ ಅಣ್ಣನ ಹೆಂಡತಿಯೊಡನೆ ರತಿ ಕೀಡಿಯಲ್ಲಿ ಮುಳುಗಿರುವಾಗ ಇವನು ನನ್ನ ಸೋದರನಲ್ಲ, ಅಜನ್ಮ ವೈರಿ. ಅಣ್ಣ ತಪ್ಪಿ ನುಡಿದಿರಣ್ಣ. ಮನಸ್ಸೇ ಪಾಪ, ಎಷ್ಟು ದಿನ ಹೊಂಚು ಹಾಕಿದರೋ ಈ ಕೆಲಸಕ್ಕೆ. ಆ ಸಮಯ ಇವರಿಗೆ ಸಿಕ್ಕಿತ್ತಿಲ್ಲ, ಈಗ ಸಿಕ್ಕಿದೆ. ಮನೆಯಲ್ಲಿ ಯಾರು ಇಲ್ಲದ ಸಮಯ ತಿಳಿದು ಹಾವು ತೊಳಕು ಬಿಚ್ಚಾಡಿದಂತೆ ಆಡುತ್ತಿದ್ದರಲ್ಲ ಇವರು. ಆದರೆ ನೀವು ಬಂದು ಈ ಸನ್ನಿವೇಶ ಬದಲಾಯಿಸಿ ಬಿಟ್ಟಿರಿ. ಇಲ್ಲಿ ನೋಡಿದ ಆನಂದ್, ಈ ಪ್ರೇಮಿಗಳು ಯಾವ ರೀತಿ ಅಪ್ಪಿ ಸುಖ ಪಡುತ್ತಿದ್ದಾರೆ. ಪಾಪ, ನೀನು ಚಿಕ್ಕಂದಿರಿದ್ದ ನಡೆದು ಇವರಿಗೆ ಹಾಲು ಕುಡಿಸಿ ಜೋಪಾನ ಮಾಡಿರುವೆ. ಆದರೆ ನೀನುಣ್ಣುವ ತಟ್ಟಿಯಲ್ಲಿ ಈ ತಲೆ ತಿರುಕ ವಿಷವಾಗಿ ಕಚ್ಚಿದ್ದಾನೆ. ಎಲೆ ಬೀದಿಯ ಬಿಕಾರಿ, ನೀ ಹೊತ್ತ ಆಧಾರದ ಪಿಂಡ ನನ್ನ ಕಣ್ಣೆದುರಿಗೆ ಕಾಣಬಾರದು. ನಿನ್ನ ಮುಖ ನೋಡಿದರೆ ಸೇಡಿನ ಜ್ವಾಲೆ ಪುಟುದೇಳುತ್ತಿದೆ. ನನಗೆ ಮುಖ ತೋರಿಸಿದ ಎಲ್ಲಾದರೂ ಹಾಳಾಗಿ ಹೋಗು. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಅಂತ ಹೋಗ್ಲಿ? ಎಲ್ಲಾದರೂ ಹಾಳಾಗಿ ಹೋಗು. ಬದುಕಬೇಕೆಂಬ
ಎಂಬ ಆಸೆ ನಿನಗಿದ್ದರೆ ಈ ನಿನ್ನ ಗರ್ಭಪಾತವನ್ನು ಮಾಡಿಸಿಕೊಂಡು ವೇಶ್ಯೆಯರ ಗೃಹ ಸೇರಿ ಬಿಸಿನೆಸ್ ನಡೆಸು. ಈ ನಿನ್ನ ಪ್ರಿಯಕರ ತಂದು ಹಚ್ಚುತ್ತಾನೆ ಶ್ರೀಮಂತ ಗಿರಾಕಿ. ಅಣ್ಣ ಏನಂದೆ? ನನ್ನ ಅತ್ತಿಗೆಗೆ ಸೂಳೆ ಎಂದು ಸಂಬೋಧಿಸಿದ್ಯಾ? ಬೇಕಾದರೆ ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಆದರೆ ಪತಿವರ್ತಿಯಾದ ನನ್ನ ಅತ್ತಿಗೆ ಬಿಸಿ ಉಸಿರಿನ ಶಾಪದಿಂದ ಈ ಮನೆ ಸರ್ವನಾಶವಾಗಬಾರದಣ್ಣ, ಸರ್ವನಾಶವಾಗಬಾರದು. ನೀನು ಕರೆಯದೆ ಕಟುಕನಾಗದಿರಣ್ಣ, ಕಟುಕನಾಗದಿರು. ನಾನು ಏನು ಹೇಳಿದರೂ ನೀನು ನಂಬುವಂತೆ ಇಲ್ಲ. ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಆದರೆ ಈ ವಿಶಾಲ ವಿಶ್ವದಲ್ಲಿ ದುಡಿದು ಜೀವಿಸುತ್ತೇನೆ. ಆದರೆ ನನ್ನ ಸೋದರ ಅಂತವನಲ್ಲವೆಂದು ನುಡಿದು ಆಶೀರ್ವದಿಸೋಣ. ಈ ನನ್ನ ಅಣ್ಣನಿಗೆ ಆಶೀರ್ವದಿಸು. ಅಲ್ಲಣ್ಣ, ಸೋಮಣ್ಣನಿಗೆ ಯಾಕೆ ಹೊಡಿತಾ ಇದೀಯಾ? ನಿನಗೇನಾದ್ರೂ ಹೊಚ್ಚಿಗೆ ಚೆಡ್ದಿದೆಯಲ್ಲ? ಹುಚ್ಚು ಹಿಡಿದಿರುವುದು ಹಿರಿಯ ಅಣ್ಣನಿಗೆ ಅಲ್ಲ, ನಿನ್ನ ಚಿಕ್ಕಣ್ಣ ಅತ್ತಿಗೆ ಇಬ್ಬರು ಸೇರಿ ಹಿರಿಯಣ್ಣನಿಗೆ ಹುಚ್ಚು ಹಿಡಿಸಿದ್ದಾರೆ. ಮುಂದಿನ ಗುಳಿಗೆ ಕಟ್ಟುವಾಗ ಹಿರಿಯಣ್ಣನ ಕೈಗೆ ಸಿಕ್ಕಿ ಬಿದ್ದು ವಧೆ ತಿಂತಾ ಇದ್ದಾರೆ. ಮಾವ, ಅಳಿಯನೇ ಮೊದಲು ಮನೆ ದೇವರೆಂದು ಹೇಳುವಾಗ ಕೊನೆಗೂ ನೀನು ಘಾತಕತನದ ಕೈ ಚಳಕ ತೋರಿಸಿ ಬಿಟ್ಟಿಯಲ್ಲ. ಎಂದಿಗೂ ಮೆಚ್ಚುವುದಿಲ್ಲ ದೇವರು ನಿನಗೆ. ಕೊನೆಗೂ ನಮ್ಮ ಮನೆಗೆ ಕಟ ಸರ್ಪವ. ಏನಂದೆ? ನಾನು ಘಟ ಸರ್ಪನೆ? ಯಾರು ಮಗಳ ಘಟ ಸರ್ಪ? ಚಿಕ್ಕಪ್ಪ, ದಯವಿಟ್ಟು ಸೋಮಣ್ಣನನ್ನ ಹೊಡಿಬೇಡಿ ಚಿಕ್ಕಪ್ಪ, ಹೊಡಿಬೇಡಿ. ಸ್ವಾಮಿ, ಸೋಮಣ್ಣನನ್ನು ಹೊಡಿಬೇಡಿ ಸ್ವಾಮಿ. ನನ್ನ ಮಾತು ಕೇಳಿ, ಈ ನಮ್ಮ ಅಣ್ಣನನ್ನ ಹೊಡಿಬೇಡಿ. ಸುವರ್ಣ, ಮರ್ಯಾದೆಯಿಂದ ಬಾಯಿ ಮುಚ್ಚಿಕೊಂಡು ಒಳಗೆ ಹೋಗು. ಇಲ್ಲದಿದ್ದರೆ ನಿನಗೂ ಇದರ ರುಚಿ ತೋರಿಸಬೇಕಾಗುತ್ತದೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಎನ್ನುವಂತೆ ನಡೆ ಮೊದಲು ಮನೆ ಒಳಗೆ ನೀನು. ಎಲೇ ಸೌಮ್ಯ, ಮದುವೆಯ ಮುಂಚೆ ಇವಳನ್ನು ಪ್ರೇಮಿಸಿ ಕಾಮಿಸಿ ಮದುವೆಯ ಸಮಯದಲ್ಲಿ ಇವಳು ಒಳ್ಳೆಯವಳನ್ನ ಮನೆತನಕ್ಕೆ ಹೊಂದಿಕೊಂಡು ಹೋಗುತ್ತಾಳೆಂದು ಹೇಳಿ ಇವಳ ಕೊರಳಿಗೆ ನನ್ನ ಕೈಯಾರೆ ಮಾಂಗಲ್ಯ ಕಟ್ಟಿಸಿ ಜಾರತನದ ಗರ್ಭ ಹೊತ್ತ ನಿಂತ ಈ ಜಾರಿಣಿಗೆ ನನ್ನನ್ನೇ ಪತಿದೇವನಾಗಿ ಮಾಡಿ ಕೊನೆಗೆ ಎಡೆ ಉಣ್ಣುವ ಪ್ರೇಮದ ಪೂಜಾರಿ ನೀನಾದೆಲ್ಲೋ ಚಾಂಡಲ. ಜಾರಿಣಿ, ನೀನು ನಡೆ ಅವನ ಹಿಂದೆ. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗಂತ ಹೋಗ್ಲಿ? ಯಾವಾದರೂ ಹಾಳಾಗಿ ಹೋಗು. ಮಣ್ಣು ಕೆಟ್ಟರೆ ಸ್ಮಶಾನ, ಮನೆಯ ಹೊಣ್ಣು ಕೆಟ್ಟರೆ ಅಗಸಾಲಿಗ, ಮನೆಯ ಹೆಣ್ಣು ಕೆಟ್ಟರೆ ತವರ ಮನೆ ಎನ್ನುವಂತೆ ನಿನ್ನ ತವರ ಮನೆಗೆ ಹಾಳಾಗಿ ಹೋಗು.
ಹೋಗ್ಲಿ ಬಿಡಿ ಸ್ವಾಮಿ. ನೋಡಿ, ಅತ್ತಿಗೆ ಈ ಸಮಯದಲ್ಲಿ ಗರ್ಭವತಿ, ಅವಳು ಹೋಗು ಅಂದ್ರೆ ಎಲ್ಲಿ ಹೋಗ್ಬೇಕು? ಅಣ್ಣ, ನಿನ್ನ ಕೈ ಮುಗಿತೀನಿ ಅಣ್ಣ. ಅತ್ತಿಗೆನ ಈ ಮನೆಯಿಂದ ಹೊರಡೋಗ್ಬೇಡ, ಹೊರಡೋಗ್ಬೇಡ. ಒಬ್ಬನ ಸೀರೆ ಉಟ್ಟು ಇನ್ನೊಬ್ಬನ ಬಳೆ ತೊಟ್ಟು ಇನ್ನೊಬ್ಬನಿಗೆ ಸೆರಗು ಹಾಸುವ ಇಂಥ ಸೂಳೆರೇ ಇರಲೇಬಾರದು. ನಡೆ ಜಾರಣಿ ನನ್ನ ಮನೆ ಬಿಟ್ಟು. ನಿಮಗೆ ಬೇಡವಾಗಿದ್ರೆ ಎಲ್ಲಾದ್ರೂ ಹೋಗಿ ಕೋಲೆ ಲಾಲಿ ಮಾಡಿಕೊಂಡು ಬದುಕಿರ್ತೀನಿ. ಇಲ್ಲ ನೋಡಿ, ನಿಮ್ಮ ಚಪ್ಪಲಿ ಬಿಡೋ ಜಾಗದಲ್ಲಿದ್ದು ನಾನು ಜೀವಿಸ್ತೀನಿ. ದಯವಿಟ್ಟು ನನ್ನ ಮನೆಯಿಂದ ಹೋಗು ಅಂತ ಮಾತ್ರ ಹೇಳ್ಬೇಡಿ. ಇಷ್ಟೊಂದು ಪರಿಜ್ಞಾನವಿದ್ದರೆ ಈ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು. ಗೆದ್ದರೆ ನೋಡಲು ಬಂದಿದ್ದೆ, ಸೋತರು ಆಡಲು ಬಂದಿದ್ದೆ ಅನ್ನುವಂತೆ ನಿನ್ನ ನಾಟಕ. ನಡೆ ಮೊದಲ ಮನೆಯಿಂದ ಆಚೆ. ಅಣ್ಣ, ನಿನ್ನ ಕೈ ಮುಗಿತೀನಣ್ಣ. ಅತ್ತಿಗೆನ ಇದೊಂದ್ಸಲ ಕ್ಷಮಿಸ್ಬಿಡು. ಅಲ್ಲ, ಈ ಸಮಯದಲ್ಲಿ ಅವಳನ್ನ ಈ ಮನೆಯಿಂದ ಹೊರ ಹಾಕಿದ್ರಿ ಅವಳು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ನೀನೇ ಹೇಳಣ್ಣ. ನೋಡು, ಅತ್ತಿಗೆನ ಮಾತ್ರ ಹೊರಗೆ ಹಾಕ್ಬೇಡಣ್ಣ. ಅವಳೆಲ್ಲಿಗೆ ಹೋಗಬೇಕೆ? ಇವಳ ಸುಖ ಉಂಡು ಹೋದನಲ್ಲ ಸಿಂಧೂರ ಲಕ್ಷ್ಮಣ, ಅವನ ಹಿಂದೆ ಹೋಗಲಿ. ಸ್ವಾಮಿ, ಹಾಗಾದ್ರೆ ಇದೇ ನಿಮ್ಮ ಕೊನೆ ನಿರ್ಧಾರವೇ? ಹೌದು ಹೌದನ್ನೇ. ಹಾ, ತೆಗೆದುಕೋ ನಿನ್ನ ಪಾಪದ ಗಂಟು. ನಡೆ ಮೊದಲ ಮನೆಯಿಂದ ಆಚೆ. ಸ್ವಾಮಿ, ಹೆಣ್ಣಾಗಿ ಹುಟ್ಟಿಸಿದೇನೆ ಹೆಣ್ಣಾಗಿ ಹುಟ್ಟಿಸಿದೇನೆ ಈಗಳು ನೀಡಿದೆಯೇಗೆ ನೀನು ದೇವ ಎಲ್ಲಿದೆಯೋ ಈ ಬಾಳಲ್ಲಿ ಶಾಂತಿಯಲ್ಲಿದೆ ಈ ಬಾಳಲ್ಲಿ ಶಾಂತಿಯಲ್ಲಿದೆ ಬಿರುಗಾಳಿ ಬೀಸಿದೆ ಒಂದು ದಿನವೋ ಸಂತೋಷವ ಹುಡುಕುತ್ತೀ ದೇವರು ದಿನದಲ್ಲಿ ದೇವರು ಕಾಲಲ್ಲಿ ಇಲ್ಲ ನ್ಯಾಯವು ದಿನದಲ್ಲಿ ನ್ಯಾಯವೇ ಸಿಗಲೇ ಇಲ್ಲ. ಸಿಗರೆ ಬಾಳದು ಬಾಳಿ ಕೃಷ್ಣ